ಇವತ್ತಿನ ವಾಕ್ಯ ಏನಿದೆ ಅಂತ ತಾವು ಕುತೂಹಲದಿಂದ ಕಾಯುವರಾದರೆ, ದೇವರಿಗೆ ಮಕ್ಕಳಾಗುವರು ಧನ್ಯರು ಎಂಬುದಾಗಿ ಇವತ್ತಿನ ವಾಕ್ಯ. ಲೋಕದಲ್ಲಿ ಇರುವ ಎಲ್ಲ ಜನರು ಕೂಡ ದೇವರಿಗೆ ಮಕ್ಕಳಾಗಬಹುದಾ? ಅಥವಾ ಯಹೂದ್ಯರು ದೇವರಿಗೆ ಮಕ್ಕಳಾಗಬಹುದಾ? ಇಸ್ರಾಯೇಲರು ದೇವರಿಗೆ ಮಕ್ಕಳಾಗಬಹುದಾ? ಮತ್ತು ಅಪೊಸ್ತಲರು ದೇವರಿಗೆ ಮಕ್ಕಳಾಗಬಹುದಾ? ಪ್ರವಾದಿಗಳು ದೇವರಿಗೆ ಮಕ್ಕಳಾಗಬಹುದಾ ಅಂತ ನೀವು ಪ್ರಶ್ನೆ ಮಾಡಿಕೊಳ್ಳ್ರಿ. ಯಾಕಂದರೆ ವಾಕ್ಯ ಹೇಳ್ತದೆ. ಪ್ರವಾದಿಗಳನ್ನು ಯಾವ ವಾಕ್ಯದಲ್ಲಿ ಪ್ರವಾದಿಯೇ ನೀನು ನನ್ನ ಮಗನೆಂದು ಹೇಳಿದ್ದಾನ? ಒಂದು ವಾಕ್ಯ ಹುಡುಕಿ ಕೊಡ್ತೀರಾ? ಅಪೊಸ್ತಲರಿಗೆ ನನ್ನ ಸೇವಕರೆಂದು ಸ್ವೀಕಾರ ಮಾಡಿದ್ದಾನೆ, ಮಕ್ಕಳೆಂದು ಆತನ ಸ್ವೀಕಾರ ಮಾಡಿಲ್ಲ. ಹಾಗಂತಂದ್ರೆ ಆತನ ಮಕ್ಕಳಂತಲ್ಲ, ಸೇವಕರು ಅಂತ ಹೆಸರಿಟ್ಟಿದ್ದಾನೆ. ಬೇಕಾದ್ರೆ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 18-19 ವಚನ ಓದಿಕೊಳ್ಳುವಾಗ, ನೀವು ಮನುಷ್ಯರನ್ನು ಹಿಡಿಯುವ ಬೆಚ್ಚರನಾಗಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ್ದಾನೆ. ಪ್ರಾರಂಭದ ಈ ವಿಶ್ವಾಸಿಗಳನ್ನು ಅಂದರೆ ಅಪೊಸ್ತಲರ 12 ಮಂದಿ ಶಿಷ್ಯರನ್ನು ಆರಿಸಿಕೊಳ್ಳಬೇಕಾದರೆ ನಿಮ್ಮ ಮಕ್ಕಳಾಗಿ ಆರಿಸಿಕೊಳ್ಳುತ್ತೇನೆ ಅಂತ ಹೇಳಿಲ್ಲ. ಅದರ ಬದಲಿಗೆ ಏನು ಹೇಳಿದ್ದಾನೆ ಅಂದರೆ ಮನುಷ್ಯರನ್ನು ಹಿಡಿಯುವ ಬೆಚ್ಚರನಾಗಿ, ಅಂದರೆ ಸೇವಕರನಾಗಿ. 4:18-19 ವಚನ. ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರ ಬಳಿಯಲ್ಲಿ ತಿರುಗಾಡುವಾಗ ಅಣ್ಣ ತಮ್ಮಂದರಿಬ್ಬರು ಬಲೆಯನ್ನು ಬೀಸುತ್ತಿದ್ದರು ಮೀನು ಹಿಡಿಯುವ ಸಲುವಾಗಿ. ಅವರು ಪೇತ್ರ ನೆನೆಸಿಕೊಳ್ಳುವ ಸೀಮೋನ ಮತ್ತು ಪೇತ್ರನ ಇಬ್ಬರು ಅಣ್ಣ ತಮ್ಮರಿದ್ದರು. ಮತ್ತೆ ಅವನ ತಮ್ಮನಾದ ಆಂದ್ರಿಯನು ಅವರ ಬೆಚ್ಚರು ಆಗಿದ್ದರು, ಅಂದರೆ ಮೀನು ಹಿಡಿಯುವರಾಗಿದ್ದರು. ಆತನು ಏನು ಒಂದು ಬಿರುದು ಕೊಡ್ತಾನಂದ್ರೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಚ್ಚರನಾಗಿ ಮಾಡುತ್ತೇನೆ. ಅಂದ್ರೆ ಈ ವಚನ ನಮ್ಗೆ ಅರ್ಥ ಆಗೋದೆಂದರೆ ನಿಮ್ಮನ್ನು ಮಕ್ಕಳಾಗಿ ಮಾಡ್ತೇನೆ ಅಂತ ಹೇಳಿ. ಯಾಕಂದರೆ ನಿಮ್ಮನ್ನು ಶಿಷ್ಯರನಾಗಿ ಬೆಚ್ಚರನಾಗಿ ಮಾಡಿಕೊಡ್ತಾನೆ. ಅಂದರೆ ಒಬ್ಬೊಬ್ಬರಿಗೆ ಮನುಷ್ಯರಿಗೆ ಒಂದು ಪದವಿ ಕೊಡ್ತಾನಂತ ಅರ್ಥ ಆಯಿತು. ಅದಕ್ಕಾಗಿ ಇವತ್ತು ಮುಖ್ಯ ವಾಕ್ಯದ ಭಾಗ ದೇವರಿಗೆ ಮಕ್ಕಳಾಗೋರು ಧನ್ಯರಂತ. ಈಗ ನೀವು ಪ್ರಶ್ನೆ ಮಾಡಿಕೊಡ್ರಿ, ಹಾಗಾದ್ರೆ ದೇವರಿಗೆ ಮಕ್ಕಳು ಯಾರು? ಇಲ್ಲಿ ವಾಕ್ಯ ಹೇಳುವುದು ದೇವರಿಗೆ ಮಕ್ಕಳಾಗೋರು ಧನ್ಯರೆಂಬುದಾಗಿ. ಎಲ್ಲ ಪದವಿಗಳಲ್ಲಿ ಮಕ್ಕಳಾಗೋ ಪದವಿ ಬಹಳ ಧನ್ಯ ಅಂತ ಈ ವಾಕ್ಯದ ಅರ್ಥ. ಆದರೆ ಅಪೊಸ್ತಲರೇ ಮಕ್ಕಳಾಗಲಿಲ್ಲ, ಸೇವಕರಾದರು, ಬೆಚ್ಚರಾದರು, ಆತನ ದಾಸರಾದರು. ಮತ್ತೆ ಹೀಗೆ ನಾವು ನೋಡಿಕೊಳ್ಳುತ್ತಿರುವಾಗ 2ನೇ ಕೊರಿಂಥ 5:20 ಪೌಲನು ಕೂಡ ಅದೇ ಮಾತು ಹೇಳ್ತಾನೆ. ನಾ ಮಗನಂತ ಹೇಳಿಲ್ಲ, ಆತನೇ ಹೇಳ್ತಾನೆ 2ನೇ ಕೊರಿಂಥ 5:20 ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ವಾಕ್ಯ ಅರ್ಥ ಆಗ್ತಿದೆಯಪ್ಪ? ಹೇಳ್ತಾ ಇದ್ದೀರಾ? ಬೇಕಾದ್ರೆ ಬರ್ಕೊಳ್ರಿ. ಅದಕ್ಕೆ ಒಮ್ಮೆ ಭಾನುವಾರ ಹೇಳಿದೆ, ಒಂದು ಬೈಬಲ್ ತಗೊಂಡು ಬರ್ರಿ ಅಂದ್ರೆ ಬೈಬಲ್ ತಗೊಂಡು ಬರಲ್ಲ. ಒಂದು ನೋಟ್ ಮಾಡ್ಕೊಳ್ರಪ್ಪ, ವಾಕ್ಯ ದೇವರ ವಾಕ್ಯ. ನಮ್ಮ ಪಾಠ ಜಾನ್ ಪಾಠರು ಏಸಮ್ಮ ಅವ್ರು ಹೇಳುವಾಗ ಎಲ್ಲ ವಾಕ್ಯ ಬರ್ತಾ ಇದೆ, ಬರೆದಿರ್ತೀರಿ. ಬೇಕಾದ್ರೆ ನಿಮ್ಗೆ ಸಾಕ್ಷಿಗಾಗಿ ಆಗ ನಾ ದೇವ್ರು ನಂಬಿದಾಗ ಬರೆದಿದ್ದ ಪುಸ್ತಕ ಇಷ್ಟ ಆಗ ನಿಮ್ಗೆ ಒಂದ್ಸಲ ಸಂಡೆ ತೋರಿಸ್ತೀನಿ. ಇನ್ನೂ ಕೂಡ ಇದ್ದಾವೆ, ಸಂದೇಶಗಳು ಕೂಡ ಬರೆದಿಟ್ಟಿದ್ದೀನಿ. ದೇವರ ಮಾತುಗಳು ವ್ಯರ್ಥವಾದ ಮಾತುಗಳನ್ನು ತಿಳಿದುಕೊಂಡಿದ್ದೀರಾ ನನ್ನ ಪ್ರಿಯ ಸೋದರ ಸೋದರಿ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಕೈಯಲ್ಲಿ ಬಾಯಿ ಕತ್ತಿ ಅಂದರೆ ಆಶೀರ್ವಾದ ಕತ್ತಿ ಬೈಬಲ್ ಇರಬೇಕೆಂಬುದಾಗಿ. ಇನ್ನು 2ನೇ ವಾರ ಹೇಳ್ತಾ ಇದ್ದೀನಿ ನೋಡ್ರಿ. ಇನ್ನು ಮುಂದೆ ಒಂದು ನಿಮ್ಗೆ ಬೈಬಲ್ ಇಲ್ಲ ಅಂದರೆ ಬೈಬಲ್ ಕೊಡ್ತೀನಿ, ಇಲ್ಲಾಂದ್ರೆ ಮುಂದಿನ ವಾರ ತಪ್ಪದೆ ಎಲ್ಲರೂ ಬೈಬಲ್ ತೆಗೆದುಕೊಂಡು ಬರ್ತೀರಾ, ಕೈ ತೋರಿಸ್ತೀರಾ? ವಾಕ್ಯ ನಂಬಬೇಕು, ವಾಕ್ಯದ ಅನುಸಾರ ನಡಿಬೇಕು, ಭಯಲ್ಲದೆ ತಿರುಗಾಡಬಾರದು. ಒಂದು ಆರಾಧನೆಯಲ್ಲಿ ಪಾಲ್ಗೊಳ್ಳಲ್ಲ. ಆರಾಧನೆಯಲ್ಲಿ ಫಸ್ಟಿಗೆ ಆರಾಧನೆಯಲ್ಲಿ ಯಾರು ಬಂದು ವೈಯಕ್ತಿಕ ಪ್ರಾರ್ಥನೆ ಯಾರು ಬಂದ್ರೆ ಅಂದರೆ ಕೆಲವು ನನ್ನ ಸೋದರ ಸೋದರಿ ಇದ್ದಾರೆ, ಗಿದ್ದೋನ ಪೌಲ, ಇನ್ನು ಕೆಲವು ನನ್ನ ಸೋದರಿ ಇದ್ದಾರೆ. 8 ಗಂಟೆಗೆ ಬರ್ತಾರೆ, ಅವರು ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಬರ್ತಾರೆ, ಪ್ರಾರ್ಥನೆ ನಡೆಸ್ತಾ ಇರ್ತಾರೆ. ಸುನೀಲ್ ಅವರೆಲ್ಲ ಆರಾಧನೆ ಮುಗಿದ ನಂತರ ನಾವು ಬಂದೀವಿ. ನಾನು ಕೇಳಿದ್ರೆ ನಿಮಗೆ ನಾಚಿಕೆ ಆಗ್ತಲ್ಲ, ದೇವರು ನಿಮ್ಮನ್ನು ಹೀಗೆ ಕೇಳ್ತಾನೆ. ಅಲ್ಲೆಲೂಯ, ನೀವು ಯಾವುದರಲ್ಲಿ ಪರ್ಫೆಕ್ಟ್ ಇದ್ದೀರಿ ಅಂತ ಹೇಳಿ. ಅಲ್ಲೆಲೂಯ, ಅದಕ್ಕೆ ದೇವರ ಮಕ್ಕಳಾಗ ಯೋಗ್ಯತೆ ನಿಮಗಿಲ್ಲ ಅಂತ ಹೇಳ್ತಾನೆ. ಆರಾಧನೆ, ವಾಕ್ಯ, ನಂಬಿಕೆ. ಪೌಲನು ಕೆಲಸಗಾರನಾಗಿದ್ದಾನಂತೆ, ರಾಯಭಾರಿ. ಒಂದು ಮದುವೆ ಸಂಭ್ರಮದಲ್ಲಿ ರಾಯಭಾರಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇರ್ತಾರಲ್ಲ ರಾಯಭಾರಿಗಳು. ಏನಪ್ಪಾ ಈ ಮದುವೆಗೆ ನೀವೇನು ರಾಯಭಾರಿಗಳ ಅಂತಾರಲ್ಲ, ಅದಕ್ಕೆ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ರಾಯಭಾರಿ ಆಗಿದ್ದಾನಂತೆ. ಅಂದ್ರೆ ಮಗನಾಗಿಲ್ಲ ಅಂತ ಅರ್ಥ, ಅಲ್ಲಿ ಒಂದು ಕಡಿಮೆ ಇದೆ ಅಂತ ಅರ್ಥ. ಅದಕ್ಕಾಗಿ ನನ್ನ ಪ್ರಿಯ ಸೋದರ ಸೋದರಿಯರೇ, ಮತ್ತು 2ನೇ ಕೊರಿಂಥ 3:6 ಆತನು ಹೊಸ ಒಡಂಬಡಿಕೆಯ
ಸೇವಕರಾಗಿ ಸಾಮರ್ಥ್ಯವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಹೊಸ ಒಡಂಬಡಿಕೆ ವಿಷಯಕ್ಕೆ ಬಂದಾಗ ಸೇವಕರಾಗುವಂತ ಸಾಮರ್ಥ್ಯವನ್ನು ನಮಗೆ ಕೊಟ್ಟಿದ್ದಾನಂತೆ. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಈಗ ನೀವು ಪ್ರಶ್ನೆ ಮಾಡಿಕೊಳ್ಳಿ, ದೇವರಿಗೆ ಮಕ್ಕಳು ಯಾರು? ದೇವರಿಗೆ ಮಕ್ಕಳು ನೋಡ್ರಿ, ಮಕ್ಕಳೇ ಬೇರೆ, ಸೇವಕರೇ ಬೇರೆ, ಪ್ರವಾದನೆಗಳೇ ಬೇರೆ. ಮನೆಯ ಮಗನು ಇರುವ ಒಂದು ಬೆಲೆ ಮೌಲ್ಯ ಇರ್ತದಲ್ಲ, ಅದು ಎಲ್ಲರಿಗೆ ಬರೋದಿಲ್ಲ. ಇಬ್ರಿಯ 3:5-6 ಮೋಶೆ ಸೇವಕನಾಗಿ ಇದ್ದನು. ಮೋಶೆ ಸೇವಕನಾಗಿ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದನಂತೆ. ಮೋಶೆನ ವಿಷಯ ಕೂಡ ಒಂದು ಸೇವಕನಾಗಿದ್ದನಂತೆ, ನಂಬಿಗಸ್ತನಾಗಿದ್ದನಂತೆ. ಮೋಶೆ ಕೂಡ ದೇವರಿಗೆ ಮಗನಲ್ಲ. ನಾನು ಸ್ವಲ್ಪ ವ್ಯತ್ಯಾಸವಾಗಿ ಹೇಳ್ತಾ ಇದ್ದೇನೆ ಪ್ರಿಯರೇ, ಯಾಕಂದ್ರೆ ಒಳಗಿನ ಮಾರ್ಮಿಕವಾದ ಮಾತುಗಳು ಮುಖ್ಯವಾಗಿ. ಹಾಗಾದರೆ ಮುಂದೆ ಏನಾಗ್ತದಮ್ಮ? 6ನೇ ವಚನದಲ್ಲಿ, ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ಕೂಡ ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯನ್ನು ಉತ್ಸವ ಕಡೆ ತನಕ ದೃಢವಾಗಿದ್ದರೆ ಹಿಡ್ಕೊಂಡ್ರೆ ನಾವೇ ದೇವರ ಮನೆಯವರು. ದೇವರ ಮನೆಯವರು ಅಂದ್ರೆ ದೇವರ ಮನೆ ಮಾಲಕರಿಗೆ ದೇವರ ಯೇಸು ಕ್ರಿಸ್ತನು ದೇವರ ಮನೆಯವನು, ಯೇಸು ಕ್ರಿಸ್ತನು ದೇವರ ಮಗನು. ಆತನ ಮನೆಯವರು ನಾವಾಗಬೇಕಾದ್ರೆ ಆತನ ಮಕ್ಕಳಿದ್ದವ್ರಿಗೆ ಮಾತ್ರ ಮನೆಯಲ್ಲಿ ಅವಕಾಶ ಇರ್ತದೆ. ಹೌದಿಲ್ಲ ಶಿವಾನಂದ? ಮಕ್ಕಳಾದವರಿಗೆ. ಅದಕ್ಕಾಗಿ ನಮ್ಮ ವಿಶ್ವನಾಥರಿಗೆ ನನ್ನ ಮನೆಯ ಅಧಿಕಾರ. ಇನ್ನು ನನ್ನ ಸ್ನೇಹಿತರಿದ್ದಾರೆ, ಸೋದರಿದ್ದಾರೆ, ಅನೇಕರಿದ್ದಾರೆ. ಅವರಿಗೆ ನಾವು ತಿರಸ್ಕಾರ ಮಾಡ್ತೀವಂತಲ್ಲ, ಅವರವರ ಪದವಿಗಳ ವ್ಯತ್ಯಾಸದ ಬಗ್ಗೆ ಇವತ್ತು ವಾಕ್ಯ ಹೇಳ್ತಾ ಇದ್ದೀವಿ ಪ್ರಿಯರೇ. ಮೋಶೆ ಕೂಡ ಸೇವಕನಾಗಿದ್ದನು, ನಂಬಿಕಸ್ಥನಾಗಿದ್ದನು. ಪೌಲನು ಕೂಡ ರಾಯಭಾರಿನಾಗಿದ್ದನು. ಅಪೊಸ್ತಲರು ಕೂಡ ಆತನ ಬೆಚ್ಚರಾಗಿದ್ದರು, ಸೇವಕರಾಗಿದ್ದರು, ದಾಸರಾಗಿದ್ದರು. ಪ್ರವಾದಿಗಳು ಕೂಡ ಆತನ ಕೆಲಸಗಾರ ಪ್ರಕಟಣೆ ಮಾಡುವರಾಗಿದ್ದರು. ಯಹೂದ್ಯರು ಕೂಡ ಮೊದಲು ದೇವರ ಆರಿಸಿಕೊಂಡ ಸ್ವಾಕೀಯ ಪ್ರಜೆಗಳಾಗಿದ್ದರು. ವಾಕ್ಯ ಏನಂತ ಬರೆಯಲ್ಪಟ್ಟಿದೆ? ನನ್ನ ಸ್ವಾಕೀಯ ಪ್ರಜೆಗಳಂದ್ರೆ ನನ್ನ ಸ್ವಂತ ಜನರೆಂದು ಹೆಸರಿಟ್ಟಿದ್ದಾನೆ, ಮಕ್ಕಳೆಂದು ಹೆಸರಿಟ್ಟಿಲ್ಲ. ಅಲ್ಲೇಲೂಯ್ಯ. ಹಾಗಾದರೆ ನಮಗೇನು ಹೆಸರಿಟ್ಟಿದ್ದಾರೆ ಅನ್ನೋ ಒಂದು ವಾಕ್ಯ ನೋಡಿಕೊಳ್ಳೋಣ. ಅದಕ್ಕಾಗಿ ಅದು ಒಂದು ವಾಕ್ಯ ನೋಡಿಕೊಳ್ಳೋಣ ಪ್ರಿಯರೇ. ಎಫೆಸ 1:5-6 ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ಒಂದು ಒಡಂಬಡಿಕೆ, ಹೊಸ ಒಡಂಬಡಿಕೆ ಮಾಡ್ತಾನೆ ಯೇಸು ಸ್ವಾಮಿ. ಎಫೆಸ 1:5-6 ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ಪುತ್ರನಾಗಿ ಸ್ವೀಕಾರ ಮಾಡಿದ್ದಾನೆ. ಪುತ್ರನಾಗಿ, ಮಕ್ಕಳಾಗಿ ನಮ್ಮನ್ನು ಸುವಾರ್ತೆ ಕೇಳಿ ದೇವರನ್ನ ಅಂಗೀಕಾರ ಮಾಡಿದಿರಲ್ಲ, ಅಂಗೀಕಾರಕ್ಕೆ ಒಳಗಾಗಿದ್ರೆ, ದೇವರ ಹೆಸರಲ್ಲಿ ಬಾಪ್ಟಿಸಮ್ ತಗೊಂಡಿದ್ದೀರಲ್ಲ, ರಕ್ಷಣೆಗೊಳಗಾಗಿದ್ದೀರಲ್ಲ. ಈಗ ನಿಮ್ಮನ್ನು ಪುತ್ರನಾಗಿ ಮಾಡಿದ್ರಂತೆ. ಈಗ ಯಾವ ಪದವಿ ದೊಡ್ಡದಾಯ್ತು ಹೇಳ್ರಿ? ಯಾವ ಪದವಿ ಮುಖ್ಯವಾಯ್ತು ಹೇಳ್ರಿ ಪ್ರಿಯರೇ? ಮಕ್ಕಳಾಗಿ ಅಂದ್ರೆ ಅಂಥ ಪದವಿ ನಮಗೆ ಪುತ್ರನಾಗುವಂತ ನಮಗೆ ಪದವಿಯನ್ನು ಕೊಟ್ಟಿದ್ದಾನೆ. ಈ ಯೋಗ್ಯತೆ, ಈ ಮೌಲ್ಯ ನಿಮಗೆ ತಿಳಿದುಕೊಳ್ಳದೆ ಅಲಕ್ಷ್ಯ ಮಾಡ್ತಾ ಇದ್ದೀರಿ. ಪ್ರವಾದಿಗೆ ಕೊಡದೆ ಒಂದು ಯೋಗ್ಯತೆ, ಅಪೊಸ್ತಲರಿಗೆ ಕೊಡದ ಒಂದು ಯೋಗ್ಯತೆ, ನಮಗೆ ಮಕ್ಕಳಾಗುವಂತ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನಲ್ಲೇ ನಮ್ಮನ್ನು ಆರಿಸಿಕೊಂಡು ಪುತ್ರನಾಗಿ ಏನಮ್ಮ ಆತನು ತನ್ನ ಕೃಪೆಯ ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರನಾಗಿ ಸ್ವೀಕರಿಸಲ್ಲ ಮಾಡಿದ್ರೆ ಅಷ್ಟೇ ಸಾಕು. ಮಕ್ಕಳಾಗಿ ನಮ್ಮನ್ನು ಮಾಡಿದಂಥ ಅಂಥ ಅಧಿಕಾರ. ಅದಕ್ಕೆ ವ್ಯತ್ಯಾಸ ಗೊತ್ತಾಗಬೇಕು. ಯಾಕೆ ಸಭೆಗೆ ಬರಬೇಕು, ಯಾಕೆ ಪ್ರಾರ್ಥನೆ ಮಾಡ್ಬೇಕಂತಂದ್ರೆ ನಾವು ಮಕ್ಕಳಾಗಿದ್ದೀವಿ ನಮ್ಮ ಪ್ರಿಯರೇ. ದೇವರಿಗೆ ಮಕ್ಕಳಾಗಿದ್ದೀವಿ, ಆದರೆ ದೇವದೂತರಿಗೆ ಸ್ವಲ್ಪ ಕಡಿಮೆ ಮಾಡಿದ್ದೇನಂತ ಯೇಸು ಸ್ವಾಮಿ ಹೇಳ್ತಾನೆ ಗೊತ್ತಾ? ದೇವದೂತರಿಗೆ ಮಕ್ಕಳಾಗಂತ ಹೇಳಿಲ್ಲ, ನನ್ನ ದೂತರಂತ ಹೇಳಿದ. ಆದರೆ ನಮ್ಮನ್ನು ಕೂಡ ಮಕ್ಕಳೆಂದು ಕರೆದನು ಮಹಿಮೆಗಾಗಿ. ಇಂಥ ಮೌಲ್ಯ, ಇಂಥ ಪ್ರೇಮ ಯಾರಲ್ಲಿ ಉಂಟಾ ಪ್ರಿಯರೇ, ನನ್ನ ಪ್ರಿಯ ಸೋದರ? ಅದಕ್ಕಾಗಿ ವ್ಯತ್ಯಾಸದ ವಾಕ್ಯ ಇವತ್ತು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸಭೆಗೆ ಬರೋದಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆಯಾ? ಚರ್ಚಿಗೆ ಸರಿಯಾದ ಸಮಯಕ್ಕೆ ಬಂದು ಆರಾಧನೆ ಮಾಡೋಕೆ ಕಷ್ಟ ಆಗ್ತಾ ಇದೆಯಾ? ಕಷ್ಟ ಆಗ್ತಿದೆಯಾ? ಆರಾಧನೆ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ಮೊಳಕಾಲು ಊರುವುದಕ್ಕೆ ಕಷ್ಟ ಆಗ್ತಿದೆಯಾ? ಈಗ ತಿಳ್ಕೊಡ್ರಿ, ಎಂಥ ಪದವಿಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ಒಂದು ಮಾತು ಹೀಗಿದೆ, ಪ್ರಿಯ ನನ್ನ ಪ್ರಿಯ ಸೋದರಿ, ನೀವು ನನಗೆ ಪ್ರಿಯರಾಗಿದ್ದೀರಿ, ನೀವು ನನ್ನ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀರಿ ಅಂತ ಹೇಳ್ತಾನೆ. ಪ್ರಿಯರಾದವ್ರನ್ನ, ಅಮೂಲ್ಯರಾದವ್ರನ್ನ. ಅದಕ್ಕಾಗಿ
ಅಪೊಸ್ತಲರಿಗಿಂತ ಎಲ್ಲ ಜನರಿಗಿಂತ ನಮ್ಮನ್ನು ಪ್ರತ್ಯೇಕವಾಗಿ ಸ್ವಕೀಯ ಆತೇನು ಮಾಡಿದ್ದಾನೆ, ಪ್ರಖ್ಯಾತ ತರಬೇಕೆಂದು ನಮ್ಮನ್ನು ಪುತ್ರನಾಗಿ ಮಾಡಿದ್ದಾನೆ. ಅದಕ್ಕಾಗಿ ಮುಂದೆ ಪುತ್ರನಾಗಿ ಮಾಡಿ ಏನು ಮಾಡ್ತಾನಮ್ಮ, ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತವಸ್ಯರು ಮೊದಲೇ ಸಂಕಲ್ಪ ಮಾಡಿದರೆ ಕ್ರಿಸ್ತ ಯೇಸುವಿನಲ್ಲಿ ಜಗತ್ತೊಂದಿಗೆ ಮೊದಲೇ ನಮ್ಮನ್ನು ಮಕ್ಕಳಾಗಿ ಮಾಡಿದ್ದಾನಂತೆ. ನಮ್ಮನ್ನು ಮಕ್ಕಳಾಗಿ ಮಾಡಿದ್ದಾನೆ. ಕೆಲವರನ್ನ ಅಪಸ್ತರನ್ನಾಗಿ ಮಾಡಿದ್ದಾನೆ, ಕೆಲವರನ್ನು ರಾಯಭಾರಿಗಳನ್ನಾಗಿ ಮಾಡಿದ್ದಾನೆ. ಹೌದಲ್ವಾ ನನ್ನ ಪ್ರಿಯ ಸೋದರ ಸೋದರಿಯರು? ಅದಕ್ಕಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿದ್ದು ಸ್ಥಾನವನ್ನು ನಮಗೆ ಕೊಟ್ಟಿದ್ದಾನೆ. ಅದರ ಬೆಲೆಯನ್ನು ತೆಗೆದುಕೊಳ್ಳ್ರಿ. ಹಾಗಾದರೆ ಮಕ್ಕಳಾಗೋದು ಆದವರು ನಾವು ಯಾವ ರೀತಿಯಿಂದ ಇರಬೇಕೆಂಬುದಾಗಿ ಹೇಳಿ ನಾವು ಮುಗಿಸ್ತೀರಿ ಪ್ರಿಯರು. ಮಕ್ಕಳಾಗ ಅಧಿಕಾರ ಕೊಟ್ಟಿದ್ದಾನೆ. ಪರಲೋಕದ ಅಧಿಕಾರ ನಮಗೆ, ಪರಲೋಕದಲ್ಲಿ ಮಕ್ಕಳ ಅಧಿಕಾರ ನಮಗೆ. ಮಕ್ಕಳಾಗಿದೆ ಅಂದ್ರೆ ದೇವರಿಗೆ ಮಕ್ಕಳಂದ್ರೆ ದೇವರ ಆಸ್ತಿ ನಮಗೆ, ದೇವರ ಪದವಿ ನಮಗೆ ಆತನು ಕೊಟ್ಟಿದ್ದಾನೆ ಪ್ರಿಯರು. ಪದವೀಧರಾದ ನಾವು ಹೇಗಿರಬೇಕು? ಇಲ್ಲಿ ಒಂದು ಕರೆಕ್ಟ್ ಇಲ್ಲ, ಒಂದು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಚರ್ಚೆಗೆ ಬರಲ್ಲ, ಅಲಕ್ಷ್ಯದಿಂದ ಬರೋದು. ದೇವರ ವಾಕ್ಯ ಬೈಬಲ್ ತೆಗೆದುಕೊಂಡು ಬರಲ್ಲ, ದೇವರನ್ನು ಪ್ರೀತಿಸಿ ಮಾಡೋಲ್ಲ, ಸೋದರನ ಪ್ರೀತಿ ಮಾಡೋಲ್ಲ. ಕನಿಷ್ಠ ದೇವರಕ್ಕೆ ದೀನತೆಯಿಂದ ಬಂದು ಸಭೆಗೆ ಬಂದ ತಕ್ಷಣ ಒಂದು ತಲೆ ಮೇಲೆ ಸ್ತ್ರೀಯರು ಒಂದು ಇದು ಹಾಕೊಂಡು ತಲೆ ತಗ್ಗಿಸಿ ಪ್ರಾರ್ಥನೆ ಮಾಡ್ತೀರಾ, ದೇವರಿಗೆ ಸ್ತೋತ್ರ. ಕೆಲವು ನನ್ನ ಸೋದರ ನೋಡ್ತಾ ಇದ್ದೀನಿ, ಓಕೆ. ಕೆಲ ನನ್ನ ಸೋದರ ಮೊಳಕಾಲು ಊರಿ ಪ್ರಾರ್ಥನೆ ಮಾಡ್ತಾ ಇದ್ರೆ, ಆ ಮೊಳಕಾಲು ಊರಿ ಪ್ರಾರ್ಥನೆ ಮಾಡಿದ್ರೆ ಅರ್ಥ ಏನು ಗೊತ್ತಾ? ದೀನ ಮನುಷ್ಯನ ನನಗೆ ಮಗನ, ಇವತ್ತು ವಾಕ್ಯ ಅರ್ಥ, ನನಗೆ ಮಗನಾಗೋ ಯೋಗ್ಯತೆ ನನಗೆ ಕೊಟ್ಟಿದೆಯಲ್ಲ ಅಂತೇಳಿ ಮೊಳಕಾಲು ಊರಿ ಪ್ರಾರ್ಥನೆ ಮಾಡುವಂಥದ್ದು. ತಪ್ಪಿ ಹೋದ ಮಗನನ್ನು ಮತ್ತೆ ಕರೆದುಕೊಳ್ಳುವಾಗ ಯಾವ ರೀತಿಯಿಂದ ದೀನ ಮನಸ್ಸಿನಿಂದ ಅಪ್ಪಿಕೊಂಡನಲ್ಲ ತಪ್ಪಿ ಹೋದ ಮಗನನ್ನು. ಅದಕ್ಕಾಗಿ ಮೊಳಕಾಲು ಊರುವುದು ಏನಂತಂದರೆ, ದೇವರೇ ಪ್ರತಿದಿನ ಊರಬೇಕು. ಮನೆಯಲ್ಲೇ ಆಗಲಿ ಸಭೆಯಲ್ಲೇ ಆಗಲಿ ಪ್ರತಿದಿನ ಮೊಳಕಾಲು ಊರಿ ಏನಂತ ಹೇಳಬೇಕು? ದೇವರೇ ನನಗೆ ಮಗನಾಗುವ ಒಂದು ಅಧಿಕಾರ ಕೊಟ್ಟಿಯಲ್ಲಪ್ಪ, ಪರಲೋಕ ಅಧಿಕಾರ ನನಗೆ ಕೊಟ್ಟಿಲ್ಲಪ್ಪ. ಅಪೊಸ್ತಲರಿಗೆ ಕೊಡದಿರುವುದು, ಅನೇಕ ಪ್ರವಾದಿಗಳಿಗೆ ಕೊಡದಿರುವುದು ನನಗೆ ಕೊಟ್ಟಿಲ್ಲಪ್ಪ ಅಂತ ಮೊಳಕಾಲು ಊರಬೇಕು. ಇನ್ನೊಂದು ನಮ್ಮ ಆರಾಧನಾಯಕರು ಕೊನೆ ಚರಣ ಆಡುವಾಗ ಒಂದು ವಾಕ್ಯ ಹಾಡ್ತಿದ್ರು, ಎಲ್ಲರೂ ಕರಗಳನ್ನು ಎತ್ತಿರಿ ಅಂತಂದರೆ ಅಲ್ಲಿ ಭೀಮಾ ಒಂದು ಇಬ್ಬರು ಮೂವರು, ನಾನು ಒಂದು ಇಬ್ಬರು ಮೂವರು, ಸ್ತ್ರೀಯರಲ್ಲಿ ಒಂದು 8-10 ಮಂದಿ. ಕರಗಳನ್ನು ಕೂಡ ಎತ್ತಲ್ಲ, ಕೈಗಳನ್ನೆತ್ತಿ. ಕೈಗಳೆತ್ತುವ ಅರ್ಥ ಏನು ಗೊತ್ತಾ? ದೇವರ ಮುಂದೆ ನಾನು ಅಪರಾಧಿ ಅಂತ ಬೇಡಿಕೊಳ್ಳುವುದು. ಯಾರ ಪೊಲೀಸ್ ಬಂದು ಬಂದೂಕು ತೋರಿಸೋಣ ಹಣಸಾಪ ಅಂತಂದ್ರೆ ನೀವು ಕೈ ಹಾಕ್ತೀವಲ್ಲ, ಅದಕ್ಕಾಗಿ ಅಪರಾಧಿ ಅಂತ ಹೇಳ್ತದಲ್ಲ, ಅದಕ್ಕಾಗಿ ದೇವರ ಮುಂದೆ ಅಪರಾಧಿ. ಒಂದು ಇದರಲ್ಲಿ 2 ಅರ್ಥ ಇದೆ. ಒಂದು, ನಾನು ಅಪರಾಧಿ ಎಂಬುದಾಗಿ ಕೈಗಳೆತ್ತಬೇಕು. ಆರಾಧನೆ ನಾಯಕರು ಆರಾಧನೆ ಆಡುವಾಗ ನಾವೆಲ್ಲರೂ ನನ್ನ ನಡೆದುಕೊಂಡು. ಇನ್ನೊಂದು ಕೈ ಎತ್ತುವುದೇನೆಂದ್ರೆ, ನನ್ನ ಅಪರಾಧಿ, ನನ್ನನ್ನು ಅಪ್ಪಿಕೊಳ್ಳಪ್ಪ ಅಂತೇಳಿ. ಈ ಕೈ ಅಂದರೆ, ಈ ಕೈ ನಮ್ಮ ಮಕ್ಕಳು ನೋಡಿದ್ರೆ ಡ್ಯಾಡಿ ಬಂದಂತ ಕೈ ಹಿಂಗೆ ಮಾಡ್ಕೊಬರ್ತಾರೆ, ಹಿಂಗೆ ಬರ್ತಾರೆ ಮಕ್ಕಳು. ಡ್ಯಾಡಿ ಬಂದು ಊರಿಗೆ ಹೋಗಿದ್ದಾನಂತ ತಿಳ್ಕೊರಿ, ಮಾರ್ಕೆಟ್ ಆಫೀಸ್ಗೆ ಹೋಗಿದ್ದ, ಡ್ಯಾಡಿ ಬಂದ ತಕ್ಷಣ ನಾನು ಬಂದು ಡ್ಯಾಡಿ ಬಂದಂತ ಹಿಂಗೆ ಹೋಗ್ತಾರೆ ಮಕ್ಕಳು, ಹಿಂಗೆ ಬರ್ತಾರೆ. ಡ್ಯಾಡಿ ಅಂದರೆ ಕೈಗಳು ತಯಾರಿ ಮಾಡಿಕೊಂಡು ಹೋಗ್ತಾರೆ, ನಾನು ಎತ್ತುಕೊಳ್ತೇನೆ. ಆ ರೀತಿಯಾಗಿ ನಮ್ಮ ಕೈಗಳನ್ನು ಸಿದ್ಧತೆ ಮಾಡಿಕೊಂಡು ಅಪ್ಪಪ್ಪ ಅಪ್ಪಗಳು ನನ್ನ ಮುದ್ದಿಡಪ್ಪ ಪ್ರೀತಿ ಬರಬೇಕು. ಈಗಲಾದ್ರೂ ಬುದ್ಧಿ ಕಲಿತೀರಾ, ಸೋಮಾರಿಗಳಾಗ್ತೀರಾ ಅಂತ ದೇವರು ನಮ್ಮನ್ನು ಕೇಳ್ತಾ ಇದ್ದೇನೆ ಪ್ರಿಯರೇ. ವಾಕ್ಯದಿಂದ ಹೇಳಿದ್ರು ಕೂಡ ನೀವು ಕದಲುವುದಿಲ್ಲ ಅಂದ್ರೆ ನೀವು ಇಸ್ರಾಯೇಲ್ ಜನರ ಮೊಂಡ್ರು ಅಂತ ಹೆಸರಿಟ್ಟಂದ್ರೆ ಕಠಿಣಸ್ಥರ ಅಂತೇಳಿ ಹಾಗೆ ಆಗ್ತೀರಿ ಪ್ರಿಯರೇ. ಅದಕ್ಕಾಗಿ ಯೋಗ್ಯತೆ ಗೊತ್ತಾಗಿದೆಯಾ ಏನಂತ? ನಾವು ದೇವರಿಗೆ ಪುತ್ರರಾಗಿದ್ದೀವಿ, ಮಕ್ಕಳಾಗಿದ್ದೀವಿ ಎಂಬುದಾಗಿ. ಬೇಕಾದ್ರೆ ಇನ್ನೊಂದು ವಾಕ್ಯ ಕೂಡ ನಾವು ಓದಿಕೊಳ್ಳೋಣ. ಆ ಮಾತೇನಂತಂದ್ರೆ ರೋಮ 9:8 ಆ ಮಾತಿನ ಅರ್ಥ ಏನಂದರೆ, ಈಗ ಹೇಳಿದ ವಾಕ್ಯದ ಅರ್ಥ ಏನಂದ್ರೆ ಹೇಳ್ತಾ ಇದ್ದಾನೆ. ರೋಮ 9:8 ಆ ಮಾತಿನ ಅರ್ಥವೇನೆಂದರೆ, ಶರೀರ ಸಂಬಂಧವಾಗಿ ಹುಟ್ಟಿದವರು ದೇವರಿಗೆ ಮಕ್ಕಳಲ್ಲ. ಸ್ಪಷ್ಟವಾಗಿ ಹೇಳಿದ್ದಾನೆ ದೇವರು. ಶರೀರ ಸಂಬಂಧದಿಂದ ಹುಟ್ಟಿದ್ದೀರಿ ಅಂದ್ರೆ ಎಲ್ಲರೂ ಹುಟ್ಟಿದ್ದೀರಿ, ಲೋಕ ತುಂಬ ಹುಟ್ಟಿದ್ದೀರಿ, ಭೂಮಿ ಆಕಾಶ ತುಂಬ ಹುಟ್ಟಿದ್ದೀರಿ. ಅದು ದೇವರ ಒಂದು ಆತನ ಯೋಚನೆ, ಆತನ ಕೃಪೆ. ಎಲ್ಲರನ್ನೂ ಮನುಷ್ಯರು ಸೃಷ್ಟಿ ಮಾಡಿದ್ದಾನೆ, ಇಲ್ಲ ಅಂತಿಲ್ಲ. ಆದರೆ ಶರೀರ ಸಂಬಂಧದಿಂದ ಹುಟ್ಟಿದಿರಿ, ಆದ್ರೆ ನೀವು ಮಕ್ಕಳಲ್ಲ. ಯಾಕಂದ್ರೆ ಮುಂದೆ ಏನಾಯ್ತಮ್ಮ? ವಾಕ್ಯದ ಸಂಬಂಧವಾಗಿ ಹುಟ್ಟಿದವರೇ ಬ್ರಾಹ್ಮಣ ಸಂತತಿಯವರು ಅಂತಂದ್ರೆ ದೇವರ ವಾಕ್ಯವನ್ನು ಅಂಗೀಕರಿಸಿ ಸ್ವೀಕಾರ ಮಾಡಿದವರೇ, ತಂದೆ ಮಗ ಪರಿಶುದ್ಧಾತ್ಮನ ಸ್ವೀಕಾರ ಮಾಡಿದವರೇ, ಅವರೇ ದೇವರಿಗೆ ಮಕ್ಕಳು. ಕರೆಕ್ಟಾ? ವಾಕ್ಯದ ಆಧಾರದಿಂದ ಹೇಳ್ತಾ ಇದ್ದೀನ, ನಾನು ನಿನ್ನ ಮಿಮಿಕ್ರಿ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಅದಕ್ಕಾಗಿ ಕೊನೆಯ ವಚನ ಹೇಳಿ ಮುಗಿಸ್ತೀನಿ ಪ್ರಿಯರೇ. ಅದಕ್ಕಾಗಿ
ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 11-12ರಲ್ಲಿ ಆತನ ಸ್ವಾಸ್ಥ್ಯಕ್ಕಾಗಿ ಬಂದನು, ಸ್ವಂತ ಜನರೇ ಆತನ ಅಂಗೀಕಾರ ಮಾಡಲಿಲ್ಲ. ಅಂದ್ರೆ ಅಂಗೀಕಾರ ಯಾರು ಮಾಡಲಿಲ್ಲೋ ಅವ್ರ ಸ್ವಂತ ಜನರು ಇದ್ರು ಕೂಡ ಅವರು ದೇವರಿಗೆ ಮಕ್ಕಳಲ್ಲ ಅಂತ ಅರ್ಥ. ಮತ್ತೆ ದೇವರ ಮಕ್ಕಳಾಗೋ ಅಧಿಕಾರ ಕೂಡ ಕೊಟ್ಟಿದ್ದಾನಂತ. ಪ್ರಿಯ ನನ್ನ ಸೋದರ ಸೋದರಿ, ಕೊನೆ ವಚನ ನಿಮಗೆ ಇಷ್ಟ ಆಗ್ತಾ ಇದೆಯಾ? ಸಂತೋಷ ಆಗ್ತಾ ಇದೆಯಾ? ನಂಬಿಕೆ ಬರ್ತಾ ಇದೆಯಾ? ಯಾರ್ಯಾರು ಅಂತ ಕೇಳ್ತಾ ಇದ್ದೇನೆ. ಯಾರ್ಯಾರು ಅಂತ ಈಗ ಕೇಳ್ತಾ ಇದ್ದೇನೆ. ಯಾರ್ಯಾರು ಅಂದ್ರೆ ಕರ್ತನೆ ನಾನು ನಿನ್ನ ಮಗನಾಗ್ತೀನಿ ಅಂತ ಕೈ ಎತ್ತೀರ. ನಾನು ನಿನ್ನ ಮಗನಾಗ್ತೀನಿ, ಕೈ ಎತ್ತಿರಿ ನೋಡೋಣ. ನಾನು ನಿನ್ನ ಮಗನಾಗ್ತೇನೆ, ಮಗಳಾಗ್ತೇನೆ ಅಂತ ಕೈ ಎತ್ತೀರ. ಅದಕ್ಕಾಗಿ ನೀವು ಮಕ್ಕಳಾಗಬೇಕಾದ್ರೆ ಕೊನೆ ಮಾತು ಹೇಳಿ ಮುಗಿಸ್ತೀನಿ ಪ್ರಿಯರೇ. ದೇವರಿಗೆ ಮಕ್ಕಳಾಗಬೇಕಾದರೆ ಏನೇನು ಮಾಡಬೇಕಂತಂದರೆ, ಒಂದು ಆರಾಧನೆಯಲ್ಲಿ, ವಾಕ್ಯದಲ್ಲಿ, ದೀನ ಮನಸ್ಸಿನಲ್ಲಿ, ದಯಾ, ಧರ್ಮ, ಕರುಣೆ, ಪ್ರೇಮ ಎಲ್ಲ ವಿಷಯದಲ್ಲಿ ವಾಕ್ಯದ ಅನುಸಾರದಲ್ಲಿ ನಡೆಯಬೇಕೆಂಬುದೇ. ಕನಿಷ್ಠ ದೇವರಿಗೆ ಭಯಪಡಲ್ಲ, ಪಾಠರಿಗೆ ಭಯಪಡಲ್ಲ. ನಮ್ಮ ಸೋದರಿ ಅವರಿದ್ದರು ನೋಡಿ, ಸರ್ಕಾರ ಡ್ಯೂಟಿ ಮಾಡೋರು ಅಲ್ಲಿ ಮಧ್ಯದಲ್ಲಿ ಕುಂತ ನಮ್ಮ ಸೋದರಿ ಯಾವಾಗಾರಲ್ಲ ಚಟ್ಪಟ್ಟು ವಾಕಿಂಗ್ ಹೋಗಿ ಬರೋತ್ತಿಗೆ ಅಷ್ಟು ಬಸ್ಸಿಗೆ ಹೋಗ್ಬೇಕಂತ ಅಂತಿರ್ತಾರೆ. ಪಾಠರಿಗೊಂದು ಪ್ರೈಜ್ ಆರ್ಡರ್ ಕೊಟ್ಟು ಹೋಗ್ಬೇಕಲ್ಲಪ್ಪ ಅಂತೇಳಿ ಅವಸರದಿಂದ ಕೂಡ ನನಗೆ ಪ್ರೈಜ್ ಆರ್ಡರ್, ಪಾಠ್ರಿ ಆರಾಮಿದ್ದೀರಿ, ಬ್ರದರ್ ಆರಾಮಿದ್ದಾರೆ, ಕೇಳಿ ಹೋಗ್ತಾರೆ. ಅದಕ್ಕಾಗಿ ಕ್ರೈಸ್ತರ ಗುಣಲಕ್ಷಣಗಳೇನೆಂದರೆ, ಒಂದು ದೇವರ ಸೇವಕರಿಗೆ, ದೇವರಿಗೆ ನಾವು ಪ್ರೀತಿ ಉಳ್ಳವರಾಗಬೇಕಲ್ಲ. ವಾಕ್ಯ ಹೇಳುವರಲ್ಲ. ನಿಮಗೆ ಸಾಲಿ ಅ ಈ ಕಲಿಸೋ ಮಾಸ್ಟ್ರ್ ಗೊತ್ತಾ? ಸಾಲಿ ಕಲಿಸೋ, ಅಕ್ಷರ ಜ್ಞಾನ ಕಲಿಸೋ. ನಿಮ್ಮ ಸರ್ ಬಂದರೆ ಎಲ್ಲರೂ ನೋಡ್ತಾ ಇದ್ರೆ ತಪ್ಪಿಸ್ಕೊಂಡು ಹೋಗ್ತೀರಾ. ನಮ್ಮ ಸರ್ ಅಂತೇಳಿ ನಮಸ್ಕಾರ ಮಾಡ್ತಿರಲ್ಲ. ಅದಕ್ಕಾಗಿ ಪಾಠರು ಕೂಡ ಕಣ್ಣಿಗೆ, ದೇವರಂತೂ ಕಣ್ಣಿಗೆ ಕಾಣಲ್ಲ, ದೇವರ ಸೇವಕರೆಲ್ಲ ಕಣ್ಣಿಗೆ ಕಾಣ್ರೆ ಅಪರೂಪದಿಂದ ಎದುರು ಬಂದು ನಮಸ್ಕಾರ ಮಾಡಿ ಪ್ರೈಜ್ ಆಡಿ ಹೇಳ್ತೀರಾ. ಯಾಕಂದರೆ ನಿಮಗೆ ವಾಕ್ಯ ಕಲಿಸ್ಕೊಡ್ತೀನಿ, ವಾಕ್ಯದಲ್ಲಿ ನಡೆಸ್ತೀನಿ, ಆಶೀರ್ವಾದ ಮಾಡ್ತೀರಲ್ಲ. ಅದು ಕೂಡ ನಿಮ್ಗೆ ಅರ್ಥ ಆಗ್ತಾ ಇಲ್ಲವಾ? ನನಗೂ ಕೂಡ ಚಿಕ್ಕೋಬರದಲ್ಲಿ ಒಬ್ಬ ಮಾಸ್ಟರ್ ಇದ್ದರು. ಆವಾಗ ನಾ ಕೇವಲ 3ನೇ ಸಾಲಿ ಕಲ್ತಿದ್ದೆ. ಆವಾಗ ಆ ಸಮಯದಲ್ಲಿ ಸರ್ ಮಕ್ಕಳು 30 ವರ್ಷ ಆದಮೇಲೆ ಶೆಟ್ಟಿ ಕಾಂಪ್ಲೆಕ್ಸ್ ಮೇಲೆ ಕಂಡ್ರು. ಪೂರ ಮುಪ್ಪಾನ ಮುದುಕರಾಗಿದ್ದಾರೆ. ಇಡೀ ಶಾಲೆಯ ಸ್ಕೂಲು ಕೀಲಿ ನನಗೆ ಕೊಟ್ಟಿದ್ದರು. ಒಂದ್ಸಲ ನಾನು ಶಾಲೆ ಓದಿರುವ ಆ ಸ್ಕೂಲ್ ನೋಡ್ಬೇಕಂತೇಳಿ ಮೊನ್ನೆ ಯಾರಿಗೂ ಸುಬ್ರಾಯವ್ರೇ ಯಾರಿದ್ರು ಕರ್ಕೊಂಡು ಹೋಗಿ ಆ ಸ್ಕೂಲ್ ನೋಡಿದೆ. ನಾನು ಕುಂತು ಬಿಡಿ, ಇನ್ನೂ ಹಳಿದಿದೆ, ಇನ್ನೂ ಇದೆ ಸರ್ ಚಿಕ್ಕೋಬರದಲ್ಲಿ. ನೋಡಿದೆ, ಸಂತೋಷಪಟ್ಟೆ. ನಮ್ಮ ಸರ್ಗೆ ನೋಡಿ ನಮಸ್ಕಾರ ಮಾಡಿ ಮೊನ್ನೆ ಶೆಟ್ಟಿ ಕಾಂಪ್ಲೆಕ್ಸ್ ಮೇಲೆ ನಾ ದೇವ್ರ ನಮ್ಮ ಪಾಟ್ರು ನಾಯಕ ನಮಸ್ಕಾರ ಇಲ್ಲ, ನಾನು ಕೂಡ ಹೋಗಿ ಸರ್ ನಮಸ್ಕಾರ ಯಾರಪ್ಪ? ಸರ್ ನಾ ಶೇಖರ್ ರೀ, ನಿಮ್ಮ ಸ್ಟೂಡೆಂಟ್ ಸರ್, ನಿಮ್ಮ ಕೈಯಲ್ಲಿ 4 ಅಕ್ಷರ ಕಲ್ತವನು ಸರ್. ಗೊತ್ತಿಲ್ಲ ನೋಡಪ್ಪ, ಎಷ್ಟು ಎಷ್ಟು ನನ್ನ ಕೈಲಿ ಈಗ ಅರ್ಥ ಆಗ್ತಿದೆಯಾ? ಅದಕ್ಕಾಗಿ ನೀವು ಮಕ್ಕಳನ್ನಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ದೇವರಿಗೆ ಮಕ್ಕಳನ್ನಿಸ್ಕೊಳ್ಬೇಕಾದ್ರೆ ಪ್ರೀತಿ ಇರಬೇಕು. ದೇವರ ಸೇವಕರ ಮೇಲೆ, ದೇವರ ಮೇಲೆ, ಸೋದರ ಮೇಲೆ ಪ್ರೀತಿ ಇರಬೇಕು. ದೇವರ ವಾಕ್ಯದಂತೆ ನಡೀಬೇಕು, ಆರಾಧನೆ ಮಾಡಬೇಕು, ಕೈಗಳೆತ್ತಿ ಪ್ರಾರ್ಥನೆ ಮಾಡಬೇಕು, ಮೊಣಕಾಲ ಊರಬೇಕು, ವಾಕ್ಯದಂತೆ ನಡೀಬೇಕು. ಹಲ್ಲೆಲೂಯಾ, ಹೌದಲ್ವಾ? ಅದಕ್ಕಾಗಿ ನನ್ನ ಪ್ರಿಯ ಸೋದರ ಸೋದರಿಯರೇ, ಈಗೇನು ಕಲ್ತ್ಕೊಂಡ್ರಿ ಅಂತಂದ್ರೆ, ದೇವರಿಗೆ ಮಕ್ಕಳಾಗುವ ಅಧಿಕಾರ ನಮಗೆ ಕೊಟ್ಟಿದ್ದಾನೆ. ಅಪೊಸ್ತಲರಿಗೆ ಕೊಟ್ಟಿದ್ದಾನ? ಇಲ್ಲ, ಅವರ ಸೇವಕರಾಗಿದ್ದಾರೆ. ಪೌಲ ರಾಯಭಾರಿ ಆಗಿದ್ದಾನೆ. ಯಹೂದ್ಯರು ಸ್ವಾಕೀಯ ಪ್ರಜೆಗಳಾಗಿದ್ದಾರೆ, ಇಸ್ರಾಯೇಲರು ಸ್ವಾಕೀಯ ಪ್ರಜೆ. ನನ್ನ ಜನರು ಅಂತ ಹೇಳಿದ್ದಾನೆ. ಇಸ್ರಾಯೇಲರಿಗೆ ನನ್ನ ಜನರಂತಿದ್ದಾನೆ, ಯಹೂದ್ಯರಿಗೆ ಸ್ವಾಕೀಯ ಪ್ರಜೆಗಳಂತ ಹೇಳಿದ್ದಾನೆ. ನಮಗಾದರೂ ದೇವರೇ ನೀವು ನನ್ನ ಮಕ್ಕಳು ಅಂತ ಹೇಳಿದ್ದಾನೆ. ಪ್ರಿಯ, ಮೋಶೆಯನಕ್ಕಿಂತ ನಂಬಿಕಸ್ಥನಾಗಿದ್ದನು. ಮೋಶೆಯ ಪರಲೋಕದಲ್ಲಿ ನಂಬಿಕಸ್ಥನಾಗಿದ್ದನು, ಸೇವಕನಾಗಿದ್ದನಂತೆ. ಆದರೆ ಇಲ್ಲಿ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಮಕ್ಕಳಾಗಿ ಸ್ವೀಕಾರ ಮಾಡಿದನಂತೆ. ಇವತ್ತಿನ ವಾಕ್ಯದ ವ್ಯತ್ಯಾಸ ಗೊತ್ತಾಯ್ತಾ? ನಾವು ವಿಶ್ವಾಸಿಗಳಂದ್ರೆ ಸಾಮಾನ್ಯರಲ್ಲ. ಯಾಕಂದ್ರೆ ಅಂಥ ಪದವಿ ನಮಗೆ ಕೊಟ್ಟಿದ್ದಾನೆ, ಮಕ್ಕಳಾಗುವ ಅಧಿಕಾರ ನಮಗೆ ಕೊಟ್ಟಿದ್ದಾನೆ ಹೊಸ ಒಡಂಬಡಿಕೆಯಲ್ಲಿ ದೇವರು. ಅದಕ್ಕಾಗಿ ಆ ಉಪಕಾರ ನಡೆಸುವುದಕ್ಕಾಗಿ ಆತನ ಕೃತಜ್ಞತಾ ಪೂರ್ವಕವಾಗಿ ವಂದಿಸಿರಿ, ಪ್ರಾರ್ಥನೆ ಮಾಡಿರಿ, ಆತನ ಉಪಕಾರವನ್ನು ಕೊಂಡಾಡಿ. ಈ ಚಿಕ್ಕ ಸಂದೇಶ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.